ಆಮೇಲೆ ಅವ ಹೋಯ್ತು ಹಂಗಲ್ಲ ನಿರ್ದೇಶ ನಾನು ಇನ್ಶಾಲ್ಲ ಅದಕ್ಕೆ ಬೇണ്ടി ಪ್ರೋತ್ಸಾಹನ ಹಾಕಿದ್ರೆ ನಾನು ಬರುವ ಇನ್ಶಾಲ್ಲ ಈ ವಿಷಯത്തിൽ ನಾನು മുൻഗണനയിൽ ഉള്ള വിദ്യാഭ്യാസം ನಾನು വിദ്യാഭ്യാസത്തിൽ പുറത്ത് ഇന്നെങ്ങും ನಾನು നിങ്ങളെ പഠിത്തങ്ങളോട് കേട്ടിട്ട് പഠിച്ചിട്ട് ഇത്രയും നോക്കിയപ്പോഴെല്ലാം വളക്കോരവ് അതുപോലെ പേപ്പർ ഓതുന്നത് കന്നഡ ഞാൻ സ്കൂൾ പോയിട്ടില്ല യഥാർത്ഥത്തിൽ അതിന് അൽഹംദുലില്ലാ ನಾನು ഉള്ള ടൈം കൂടെ ಆ പഠനത്തിൽ ನಾನು ಇದಾಕೊಂಡಿಲ್ಲ ನಾನು ಇದಾಕೊಂಡಿಲ್ಲ. ಜಮಾತ್ನ ಅಧ್ಯಕ್ಷರು ಕತೀಬರು ಹೆಚ್ಚಿನ ಕಡೆ ಈ ಒಂದು ಮಹೋನ್ನತ ಪ್ರಯತ್ನಕ್ಕೆ ತಮ್ಮ ಸಂಪೂರ್ಣ ಸಹಮತ ವ್ಯಕ್ತಪಡಿಸಿದರು. ಸ್ಥಳೀಯ ಸಂಘಟನೆಗಳು ಕೂಡ ಈ ಕಾರ್ಯಕ್ಕೆ ಬೆಂಬಲವಾಗಿ ನಿಂತಿತು. ಈ ಮೂಲಕ ಆರಂಭದಲ್ಲಿ ಕಣ್ಣೂರು ಕುಂಡಾಳದಲ್ಲಿ, ಅನಂತರ ಬೆಂಗರಿಯಲ್ಲಿ, ತಣ್ಣೀರುಬಾವಿಯಲ್ಲಿ, ಸಜಿಪದಲ್ಲಿ, ಮದಕದಲ್ಲಿ, ಉಪ್ಪಿನಂಗಡಿಯಲ್ಲಿ, ಉಳ್ಳಾಳದಲ್ಲಿ ಹಾಗೆ ಮಂಗಳೂರಿನ ಬಂದರಿನಲ್ಲಿ ಈ ಯೋಜನೆ ಕಾರ್ಯರೂಪಕ್ಕೆ ಬಂದು ನೂರಾರು ಯುವಕ ಯುವತಿಯರ ಬಾಳು ಬೆಳಕಾಯಿತು. ನೇರವಾಗಿ SSLC ಪರೀಕ್ಷೆ ಬರೆಯಲು ಬಂದಿದ್ದೇನೆ. ಇಲ್ಲಿಯ ಅಧ್ಯಾಪಕರು ಚೆನ್ನಾಗಿ ಕಲಿಸುತ್ತಾರೆ. ಮರಳಿಬಾ ಶಾಲೆಯ ಮೂಲಕ ನನ್ನ ಜೀವನವನ್ನು ಮತ್ತೆ ರೂಪಿಸಿಕೊಳ್ಳಲು ಸಾಧ್ಯವಾಯಿತು. ಕೇವಲ ಬೆರಳೆಣಿಕೆಯಷ್ಟು ಪದವೀಧರ ಸ್ವಯಂ ಸೇವಾ ಕಾರ್ಯಕರ್ತರ ನಿಸ್ವಾರ್ಥ ಸೇವೆಯ ಫಲವಾಗಿದೆ ಈ ಶಾಲೆಗಳು. ಎಲ್ಲೋ ಒಂದೆಡೆ ಕಮರಿ ಹೋಗುತ್ತಿದ್ದ, ಯಾರಿಂದಲೂ ಗೌರವಯುತವಾಗಿ ಗುರುತಿಸಲ್ಪಡದ, ಹಾಗೆ ಕೇವಲ ಹೊಟ್ಟೆ ಹೊರೆಯುವುದಕ್ಕಾಗಿ ಬದುಕುತ್ತಿದ್ದ ನೂರಾರು ಮುಖಗಳಲ್ಲಿ ಈ ಶಾಲೆಯಿಂದಾಗಿ ಆಶಾಭಾವನೆ ಮೂಡಿದೆ. ಇವರನ್ನು ಬದುಕಿನ ಉನ್ನತ ಸ್ಥಾನ ಮಾನ ಗೌರವದಿಂದ ಕಾಣಲು ಹಾತೊರೆಯುತ್ತಿರುವ ಪದವೀಧರ ಸ್ವಯಂ ಸೇವಾ ಕಾರ್ಯಕರ್ತರ ಈ ಸೇವೆ ಅಲ್ಲಾಹನ ಸಂಪ್ರೀತಿಗಾಗಿದೆ. പഠിക്കണം ചൊല്ലി നല്ലൊരു ഇൻട്രസ്റ്റ് ഉണ്ട് മക്കൾ ഇൻട്രസ്റ്റ് കാണുമ്പോൾ ഞങ്ങൾക്ക് കൂടെ ചെമ്മെ പഠിപ്പാടും ചൊല്ലിയൊരു മനോഭാവം ഞങ്ങൾക്ക് ಬಂದುകൊണ്ടിവിടെ ಮಕ್ಕ നല്ല ഞങ്ങളെ ഇത് ചെന്ന പോലെ കേട്ട് കറക്റ്റ് ഞങ്ങൾ പഠിച്ചിട്ട് ನಾವು ಲೈಫಲ್ಲಿ ಅವ್ರು ಮುನ್ನಲ್ಲಿ ಬರೋ ಚೊಲ್ಲಿಯವರು ಆಶಾಭಾವನೆ ಬೆಚ್ಚಿಟ್ಟಂಗ ಕೂಡ നല്ല ಇಂಟ್ರೆಸ್ಟ್ പഠിച്ചുള്ളವರು. SSLC PUC ಪರೀಕ್ಷೆ ಬರೆದು ಮುಂದೆ ವೃತ್ತಿಪರ ಜೀವನ ಇಲ್ಲವೇ ಕಲಿತ ವಿದ್ಯೆಯಿಂದ ಸಮಾಜದಲ್ಲಿ ಸ್ವಾಭಿಮಾನದಿಂದ ಬದುಕು ಕಟ್ಟುವ ಭರವಸೆ ಹೊಂದಿರುವ ಈ ವಿದ್ಯಾರ್ಥಿಗಳು ಜೀವನದಲ್ಲಿ ಕಳೆದುಕೊಂಡ ಸ್ವಂತಿಕೆಯನ್ನು ಮರಳಿ ಪಡೆದ ಭಾಗ್ಯವಂತರು. ನನ್ನ ಹೆಸರು ರಂಸೀನಾ. ನಾನು 7th ಕ್ಲಾಸಲ್ಲಿ ಬಿಟ್ಟು 1 ವರ್ಷ ಮನೆಯಲ್ಲಿ ಕೂತ್ಕೊಂಡೆ. ಆದರೆ ನನಗೆ ಒಂದು ಆಲೋಚನೆ ಇರಲಿಲ್ಲ ನಾನು ಇನ್ನು ಶಾಲೆಗೆ ಹೋಗ್ತೇನೆ ಅಂತ. ಇದು ನನ್ನ ಸೌಭಾಗ್ಯ ಅಂತ ಅನಿಸ್ತಾ ಇದೆ. ನನಗೆ ಇನ್ನೂ ನಾನು ಕಲಿಬೇಕು. ಆಗ ನನ್ನ ಮನಸ್ಸಲ್ಲಿತ್ತು, ಆಯ್ತು 7th ಸಾಕು, ಈಗ ನನಗೆ ಆಗ್ತದೆ, ಇನ್ನು ಕಲಿಬೇಕು. ನನ್ನ ತೌಸೀಫ್ ಉಂಟು, ನನಗೆ ಬಂದರ್ಲಿ ನಾ ಫಸ್ಟ್ SSLC ಒಂದು ಸಬ್ಜೆಕ್ಟ್ ಫೈಲ್ ಇರೆ, ನಾ SSLC ಎಕ್ಸಾಮ್ ತೆಚ್ಚಿ ಅದ್ಲು ಸಹ ಫೈಲ್ ఆయనకు ఇతరుల సపోర్ట్ అంతే నీ ఎక్సైడ్ వేని తెచ్చి పాస్ అవుంటు నా 2 ವರ್ಷ ನೀವು ಕಾಲಿ ಸುತ್ತಿಕೊಂಡಿದ್ದೆ, ಪನಿ పోయిండింದೆ. ఆయన పని సంబరం 1.5 సంబరం ತಂದೊಂಡಿದ್ದಾರೆ ತಿಂಗಳಿಗೆ. ఆయనకు ಮಾಹಿತಿ ನಾನು ಎತ್ತನ ಇದಾಕಿ ಸಂಬಳ ನಲ್ಲ ಪನಿ ಕಿಟ್ಟನು ఆయన ಕಿಟ್ಟಿದ್ದಿಲ್ಲ. പിന്നെ ನಿಶ್ಚಯ അവിടെ പഠിച്ചിരുന്ന എനിക്ക് നല്ല പണി അത്ര ഇതിലിരുന്നേ. ഞാൻ കുറേ വർഷം വിട്ടു ನಾನು ದೂಡೆ ಪನಿ ಸ್ಕೂಲ್ ಪಡೆಯಟ್ಟು ವಿಷಯ കിട്ടിയത്. ನಾ ಬೇಡ್ಚೆ ನೋಕಾನು ಸ್ಕೂಲ್ പോയി ನಾನು ഒരു നാൾ വന്ന് ನಾನು ಸ್ಕೂಲ್ ವಿಷಯ കിട്ടിയത് ಕೂಡ നല്ല ಪಡೆಯಟ್ಟು ನಾ ಬಂದು ഇവിടെ നോക്കിയത് SSLC പഠിക്കാൻ ಇಂಟ್ರೆಸ್ಟ್ ಇತ್ತು. ಇಪ್ಪತ್ತಲ್ಲಿ പഠിച്ചുകൊണ്ടില്ല അതിന് ഇൻഷാല്ല പഠിക്കാൻ കാശുണ്ട്. ನಾ ಇದು പഠിച്ച് ನೆಕ್ಸ್ಟ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಆಗುಂಟು ಇದುಂಟು ಮನಸ್ಸಲ್ಲಿ. ಇವರ ಬಾಳಿನಲ್ಲಿ ಬೆಳಕಾದ ಈ ಶಾಲೆಗಾಗಿ ನೆರವಾದವರು ಹಾಗೆ ಇಲ್ಲಿ ಶಿಕ್ಷಕರಾಗಿರುವ ಪದವೀಧರರು ಅಷ್ಟೇ ಭಾಗ್ಯವಂತರು. ಇಲ್ಲಿ ಕಲಿಯುವ ವಿದ್ಯಾರ್ಥಿಗಳನ್ನು ಗಮನಿಸಿ. ಇಲ್ಲಿರುವ ಪ್ರತಿಯೊಬ್ಬರು ಒಂದೊಂದು ಕಥೆಯ ನಾಯಕ ನಾಯಕಿಯರು. ನನ್ನ ಹಬ್ಬನೆಲ್ಲ ಕರ್ತೀನಿ ಶಾಲೆಗೆಲ್ಲ, ನಾನು ಪೋಯಿಂಟೇನೆ. പിന്നെ സഡന് ബാപ്പ ഒരു സാലൻ്റെ ഇತ್ತು ಕೆಡನೆ ಬಾಯಿಲಾಯ್ತು. ನಾನು ಮರಂದಿಗೆಲ್ಲ ಲಾಸ್ಟ್ ನಾನು ನೈಕ್ ಹೋಗಿ ಪಾಸ್ ಆಯಿತು. ಪೈಸೆ ಮೇಲೆಪ್ಪ ಪ್ರೈವೇಟ್ ಶಾಲೆಯಲ್ಲಿ 3000 ರೂಪಾಯಿ ಬೇನೆ ಆಯಿತು ಪೈಸೆ ಮೇಲೆ. ಲಾಸ್ಟ್ ನೈಕ್ ಹೋಗ್ಬಿಟ್ಟು ವಾರಕ್ಕೆ 500 ರೂಪಾಯಿ ಮರಂದಿಗೆ ಬೇನೆ ಆಯಿತು. ഒരു സൈഡ് എഫക്റ്റ് ആയിരുന്നു. ലൈക്ക് പിന്നെ ഇല്ല 3 ವರ್ಷ അങ്ങനെ ഉണ്ട്. ലാസ്റ്റ് നമ്മുടെ പനിക്കില്ല അക്കാരില്ല ഹോട്ടലില്ല ഞാൻ ചൊന്നില്ല నాకు రాసండి പഠിക്കുന്നുണ്ട്. അങ്ങനെ അയൽച്ചൊന്ന് കൂടെ ഒരു ഇതുണ്ട് ಚಾನ್ಸ್ പോണ്ട്. പിന്നെ ನಾನು ಡ್ಯೂಟಿ ಎಲ್ಲ ಹಾಕಿ ಕಷ್ಟ ಅವ್ರು ಭಯಂಕರ. ಸುಬ್ಬಿ 5 ಗಂಟೆ ಹೆಂಚಿ പോണു. 7 ಗಂಟೆ അവിടെ ಸೊರೆ 7 ಗಂಟೆ ഇവിടെ ಬಂದೆತ್ತೋನು ಬಂಡೆ അങ്ങനെ ಹೆಂಗೆ ಹಾಕಿಟ್ಟೆಲ್ಲ ಹಬ್ಬ ಮರ್ಚ ഇതിಗಿತ್ತು. അങ്ങനെ ನಾನು സ്കൂൾ ಬಿಟ್ಟೆ. അങ്ങനെ ഉമ്മയൊന്തു ഞങ്ങളെ കഷ്ടപ്പിന് എന്തെങ്കിലും ആക്കാൻ നീ സ്കൂൾ പോകണ്ടു.
അങ്ങനെ നാനൊന്ന് സ്കൂൾക്ക് അതൊന്ന് ഇതാക്കിയിട്ടേ ഇല്ല. പിന്നെ ನಾನು ಕಾಕರೊಡೆ ಬಂದನಲ್ಲಿ ಕಾಕ ಊಮೆ ಕಾಕ ಉಂಟು അങ്ങനെ ഊടെ ಬಂತಾಮತ್ತು അങ്ങനെ ചൊന്നാറ് ഊടെ ഒരു സ്കൂൾ ആക്കിരാറ്. അങ്ങനെ നീ ജാമಂತ ഒരു സ്കൂളുണ്ട്, അങ്ങനെ നീ സ്കൂളിൽ പോകണ്ടു. ഇത് ಸೊಬೈ ಮಂತ್ ನೀನು ಸ್ವರ್ತಗಾಯಂ ಪೋ ಈ ಸ್ಕೂಲ್ಗೆ ಇಡ್ತು ನಿಕ್ಕೆ ಅವತ್ತುಗೋರು ಇದು ಹೆಂಗೆ ಇಡ್ತು ಚಂದಾರ. അങ്ങനെ ನಾನು ಊಡೆಗೆ ಬಂದೆ. ಇವರು ಊಹಿಸಿರದೆ ನಿರೀಕ್ಷಿಸಿರದೆ ನಿರ್ಮಾಣಗೊಂಡಿರುವ ಮರಳಿಬಾ ಶಾಲೆಯ ತರಗತಿಗಳು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ತರಗತಿಯಲ್ಲಿ ಅಪಾರ ಶ್ರದ್ಧೆ, ಭಕ್ತಿ, ಗೌರವದಿಂದ ವಿದ್ಯೆ ಅರಗಿಸುವ ಈ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಸಮುದಾಯದ ಪ್ರಜ್ಞಾವಂತ ನಾಗರಿಕರು. ಇವರಿಂದಾಗಿ ಅದೆಷ್ಟೋ ಮಕ್ಕಳು ಶಿಕ್ಷಣದ ಮಹತ್ವವನ್ನು ಅರಿತುಕೊಂಡು ಶಿಕ್ಷಣದ ದಾರಿಯಲ್ಲಿ ಭವಿಷ್ಯ ಕಾಣಲಿದ್ದಾರೆ. ಇಲ್ಲಿ ಕೇವಲ ಮುಸ್ಲಿಂ ವಿದ್ಯಾರ್ಥಿಗಳು ಮಾತ್ರವಲ್ಲ, ಇನ್ನಿತರ ಸಹೋದರ ಧರ್ಮದ ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. ಮನೆಯಲ್ಲಿ ತೊಂದರೆ ಇತ್ತು. ಮನೆಯಲ್ಲಿ ತೊಂದರೆ ಇದ್ದ ಕಾರಣ ಶಾಲೆ ಬಿಟ್ಟದ್ದು. ಏನು ತೊಂದರೆ ಇತ್ತು ಮನೆಯಲ್ಲಿ? ಬುಕ್ಸ್ಗೆಲ್ಲ. ರಂಜಿತ್ ರವರೇ, ತಾವು ಯಾಕೆ ಈ ಶಾಲೆಯ ಪ್ರಯೋಜನ ಪಡಿತಾ ಇದ್ದೀರಿ? ನಾನು ಕಲಿತು ದೊಡ್ಡ ವ್ಯಕ್ತಿ ಆಗ್ಬೇಕಂತ ಅನಿಸ್ತೇನೆ. ವಿದ್ಯೆ ಬರಲಿಕ್ಕೆ ಕಲಿತಾ ಇದ್ದೀರಿ. ವಿದ್ಯೆ ಯಾಕೆ ಬೇಕು? ವಿದ್ಯೆ ಮುಂದೆ ಜೀವನದಲ್ಲಿ ಒಳ್ಳೆಯದಾಗಲಿಕ್ಕೆ. ಇಲ್ಲಿ ವಿದ್ಯೆ ಕಲಿಸಲಾಗುತ್ತಿದೆ, ಜೀವನ ಮೌಲ್ಯವನ್ನು ತಿಳಿಸಲಾಗುತ್ತಿದೆ, ಬದುಕಿನ ಮಹತ್ವವನ್ನು ವಿವರಿಸಲಾಗುತ್ತಿದೆ. ಇಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಅಕ್ಷರ ಉನ್ನತ ವ್ಯಾಸಂಗ ಮಾಡಿದವರ ಕೈ ಬರಹಕ್ಕೆ ಹೊರತಾಗಿಲ್ಲ. ಅಚ್ಚುಕಟ್ಟಾಗಿ ಸುಂದರವಾಗಿ ಅಕ್ಷರ ಜೋಡಿಸುವ ಇವರಿಗೆ ಈ ಮೊದಲೇ ಶಿಕ್ಷಣ ದೊರೆಯುತ್ತಿದ್ದರೆ ಇವರಿಂದು ನಮ್ಮ ಸಮುದಾಯಕ್ಕೆ ಕೀರ್ತಿ ಎನಿಸುತ್ತಿದ್ದರು. ನನ್ನ ಹೆಸರು ನಶ್ರೀನ್ ಅಂತ. ನಾನು ಕಸೆಯಲ್ಲಿ ನೈನ್ತ್ ತನಕ ಕಲ್ತಿದ್ದೇನೆ. ಇಲ್ಲಿ ನಾನು ಶಾಲೆಯಲ್ಲಿ SLC ಕಲಿತಾ ಇದ್ದೇನೆ. ಮತ್ತೆ ನಾನು ಇಲ್ಲಿ ಕಲ್ತಾದ್ಮೇಲೆ ನಾನು ಇಂತಹ ಒಂದು ಶಾಲೆಗೆ ಬಂದು ಟೀಚರ್ಸ್ ಆಗಬೇಕಂತ ನನಗೆ ಆಸೆ ಉಂಟು. ಉಳ್ಳಾಳದಲ್ಲಿರುವ ಈ ಶಾಲೆಯನ್ನು ವೀಕ್ಷಿಸಿ. ದೂರದಿಂದ ಇದೊಂದು ಗೂಡಂಗಡಿಯಂತೆ ಕಾಣುತ್ತದೆ. ಇಲ್ಲಿ ಸಣ್ಣ ಕೋಣೆಯೊಳಗೆ ಬದುಕಿನ ಕನಸನ್ನು ಕೂಡಿಟ್ಟಿರುವ ಯುವತಿಯರಿದ್ದಾರೆ. ಶಿಕ್ಷಣದಿಂದ ವಿಮುಖರಾಗಿ ಮನೆಯಲ್ಲೇ ಉಳಿದಿದ್ದ ಈ ಯುವತಿಯರಿಗೆ ಈ ಕೋಣೆಯಲ್ಲಿ ಇವರ ನಿರೀಕ್ಷೆಯ ಜಗತ್ತು ಇದೆ. ಇವರ ಕಣ್ಣ ಮುಂದೆ ಆ ನಿರೀಕ್ಷೆಯ ಕನಸಿನ ಜಗತ್ತು ಬಹಳ ಸಮೀಪದಲ್ಲಿದೆ. ಎಲ್ಲಿ ಅಕ್ಷರ ಜ್ಞಾನವಿದೆಯೋ ಅಲ್ಲಿ ಬೆಳಕು ಇದೆ. ಹಾಗಾಗಿ ಈ ಕೋಣೆಯ ಮಂದ ಬೆಳಕಿನಲ್ಲೂ ಈ ವಿದ್ಯಾರ್ಥಿಗಳ ಬದುಕು ಬೆಳಗುತ್ತಿದೆ. ಇವರ ಬಾಳಿನಲ್ಲಿ ಹೊಸ ಉತ್ಸಾಹ, ನವ ಚೈತನ್ಯವನ್ನು ಮೂಡಿಸಲು ಪ್ರಯತ್ನಿಸಿದವರು ಎಷ್ಟು ಕೃತಾರ್ಥರು ಅಲ್ಲವೇ? ಇವರಿಗೆ ವಿದ್ಯಾದಾನ ಗೈಯುತ್ತಿರುವವರು ಸಾಧಾರಣ ಶಿಕ್ಷಣ ಪಡೆದ ಯುವತಿಯರು. ಅವರು ಈ ವಿದ್ಯಾರ್ಥಿಗಳಿಗಾಗಿ ಅದೆಷ್ಟು ತ್ಯಾಗವನ್ನು ಸಹಿಸುತ್ತಾರೆ. ನಮ್ಮ ಮನೆಯವರೆಲ್ಲ ಪ್ರೋತ್ಸಾಹ ನೀಡಿದ ಕಾರಣ ನಾನು ಇಲ್ಲಿ ಶಿಕ್ಷಕಿಯಾಗಿ ಬಂದೆ. ಇಲ್ಲಿ ಶಿಕ್ಷಕಿಯಾಗುವುದಕ್ಕಿಂತ ಮೊದಲು ಇಲ್ಲಿ ತುಂಬಾ ಕಡೆಗೆ ಹೋಗಿದ್ದೇನೆ. ಫೀಲ್ಡ್ ಮಾಡಲಿಕ್ಕೆ ತುಂಬಾ ಹೆಣ್ಣು ಮಕ್ಕಳ ಮನೆಗೆ ಹೋಗಿದ್ದೇನೆ. ಅಂದ್ರೆ ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿಯ ಕಾರಣ ಇತ್ತು. ತುಂಬಾ ಹೆಣ್ಣು ಮಕ್ಕಳು 7ನೇ ತರಗತಿಯಲ್ಲಿ ಶಾಲೆ ಮಾಡಿ ಮನೆಯಲ್ಲೇ ಕೂತಿದ್ರು. ಅವರಿಗೆ ಮುಂದೆ ವಿದ್ಯಾಭ್ಯಾಸ ನೀಡಲು ಮನೆಯವರಿಗೂ ಕೂಡ ಒಂದು ಸಾಮರ್ಥ್ಯವಿರಲಿಲ್ಲ. ಹಾಗೂ ಅವರು ತುಂಬಾ ಒಂದು ಕಷ್ಟಕರ ಸ್ಥಿತಿಯನ್ನು ಅನ್ಬಹುದು. ಹಾಗೆ ಅವರು ಮನೆಯಲ್ಲೇ ಇದ್ರು. ಅವರಿಗೆ ನಾವು ಹೋಗಿ ಹೇಳಿದ್ವಿ ಹೀಗೆ ಅಂತ. ಅಂದ್ರೆ ನಮ್ಮ ಇಲ್ಲಿ ಹಳೆಕೋಟೆಯಲ್ಲಿ ಬಾಯ್ಸ್ ಸರ್ವಿಸ್ ಫಾರಂನವರು ಒಂದು ಮರಳಿಬಾ ಶಾಲೆಗೆ ಅಂದ್ರೆ ಡೈರೆಕ್ಟ್ ಆಗಿ 10th ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರಲ್ಲಿ ನೀವೆಲ್ಲರೂ ಬಂದು ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನೀವು ಬಿಡಬೇಡಿ. ಈ ಸಮಯವನ್ನು ನೀವು ನಿಮ್ಮ ಒಂದು ಉಪಯೋಗಕ್ಕೆ ಪಡೆದು ನೀವು ನಿಮ್ಮ 10ನೇ ತರಗತಿಯನ್ನು ಪೂರ್ತಿ ಮಾಡಬಹುದು ಅಂತ ಹೇಳಿದ್ವಿ. ಆದರೆ ಕೆಲವರು ಹೆತ್ತವರು ಹೇಳಿದ್ರು, ಇದು ಮಾಡಿ ನಮ್ಗೇನು ಪ್ರಯೋಜನ ಉಂಟು? ಹೆಣ್ಣು ಮಕ್ಕಳು ಎಷ್ಟು ಕಲಿತರು ಮನೆಯೊಳಗೆ ಇರ್ತಾರೆ, ಪಾತ್ರೆ ತೊಳಿತಾ ಬಟ್ಟೆ ಒಗಿತಾನೆ ಇರ್ತಾರೆ, ಅದೇ ಆಗ್ಬೋದು, ಇನ್ನು ಕಲಿಯುವುದು ಬೇಡ ಅಂತ ಹೇಳಿದ್ರು ತುಂಬಾ ಜನ. ಆದ್ರೆ ನಾವು ಅವರಿಗೆ ತುಂಬಾ ಪ್ರೋತ್ಸಾಹ ನೀಡಿದ್ವಿ. ಈ ಕಲಿಯುದು ಅಂದ್ರೆ ಒಂದು ಮನೆಯಲ್ಲಿ ಒಂದು ಹೆಣ್ಣು ಕಲಿತಾರೆ, ಇಡೀ ಕುಟುಂಬವೇ ಕಲಿತಾಗೆ ಅಂತ ಹೇಳ್ತಾರೆ. ಹಾಗೆ ನಾವು ಅವರನ್ನು ತುಂಬಾ ಎಂಕರೇಜ್ ಮಾಡಿದ್ವಿ. ಅಂದ್ರೆ ಹೀಗೆ ಶಾಲೆ ಕಲಿಸಿ, ಇನ್ನು ಅವರ ಫ್ಯೂಚರ್ಗಾದ್ರೂ ಇದಾಗಬಹುದು. ಹೀಗೆ ಶಾಲೆ ಕಲಿಸುವುದರಿಂದ ನಮಗೆ ತುಂಬಾ ಸವಾಬ್ ಸಿಗಬಹುದು. ಇಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿನಿಯರಿಗೆ ಈ ಶಾಲೆಯ ಬಗ್ಗೆ ಅದೆಷ್ಟೋ ಅಭಿಮಾನ, ಹೆಮ್ಮೆ. ಮುಂದೆ ಶಿಕ್ಷಣ ಮಾಡಬೇಕು ನನಗೆ ತುಂಬಾ ಹಂಬಲ ಇತ್ತು. ಆದ್ರೂ ಕಾರಣಾಂತರದಿಂದ ನನ್ನ ಶಿಕ್ಷಣ ಮುಂದುವರಿಯಲಿಲ್ಲ. ಮುಂದಿನ ಶಿಕ್ಷಣದ ಕನಸನ್ನೇ ಬಿಟ್ಟಿದ್ದೆ. ಇಂತಹ ಒಂದು ಅವಕಾಶವು ತನಗೆ ದೊರಕುವುದಾಗಿ ನಾನು ಕನಸಿನಲ್ಲೂ ಎನಿಸಿರಲಿಲ್ಲ. ಮಗರಿಬ್ ನಂತರ ಇಲ್ಲಿ ಯುವಕರಿಗಾಗಿ ಶಾಲೆ ಆರಂಭವಾಗುತ್ತದೆ.
ಸ್ಥಳೀಯ ಮಸೀದಿಯ ಉಸ್ತಾದರು ಕೂಡ ಇಲ್ಲಿ ಶಿಕ್ಷಣ ಪಡೆಯಲು ಬರುತ್ತಾರೆ. ಅವರೊಂದಿಗೆ ನಾವು ಚರ್ಚಿಸಿದೆವು. ನಾವು ಯಾವತ್ತೂ ಕೂಡ ಲೌಕಿಕ ಶಿಕ್ಷಣವನ್ನು ಪಡೆಯುತ್ತಾ ಇದ್ದೇವೆ, ಆ ನಿಟ್ಟಿನಲ್ಲಿ ಮುಂದುವರಿತಾ ಇದ್ದೇವೆ. ಆದರೆ ನಮ್ಮ ಕಾರ್ಯಚಟುವಟಿಕೆಗಳು ಬಹಳಷ್ಟು ಮಂದಗತಿಯಲ್ಲಿ ಸಾಗ್ತಾ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಬಹುದು ಅಥವಾ ಇಂಜಿನಿಯರಿಂಗ್, ಡಾಕ್ಟರ್. ಒಂದು ಸಮುದಾಯದಲ್ಲಿ, ಮುಸ್ಲಿಂ ಸಮುದಾಯದಲ್ಲಿ ಡಾಕ್ಟರ್ ಇರಬೇಕಾದದ್ದು ಅನಿವಾರ್ಯ. ಅದು ಮುಸ್ಲಿಂ ಸ್ತ್ರೀಯರಿಗೆ ಕೂಡ ಇಸ್ಲಾಂ ಧರ್ಮ ಸಮ್ಮತಗೊಳಿಸಿದ ಒಂದು ಕ್ಷೇತ್ರವಾಗಿದೆ, ವೈದ್ಯಕೀಯ ಕ್ಷೇತ್ರ. ಈಗ ಸರ್ಕಾರಿ ಉದ್ಯೋಗ, ಆ ಸರ್ಕಾರಿ ಉದ್ಯೋಗಗಳಲ್ಲಿ ವಿವಿಧ ಇಲಾಖೆಗಳಿವೆ. ಆ ಇಲಾಖೆಗಳಲ್ಲೆಲ್ಲ ನಮಗೆ ಮುಸ್ಲಿಂ ಸಮುದಾಯದವರಿಗೆ ಕೆಲಸ ಮಾಡಬಹುದು. ಶಿಕ್ಷಣಕ್ಕೆ ಮಹತ್ವ ಕೊಟ್ಟು ಅವರು ಮಾತನಾಡಿದರು. ಪ್ರತಿಯೊಂದು ಮಸೀದಿಗಳಲ್ಲೂ ಕೂಡ ಧರ್ಮಗುರುಗಳು ಅವರಿಗೆ ಒಂದು ಅವಕಾಶ ಶುಕ್ರವಾರ ಅಂತ ಹೇಳ್ಬಹುದು, ಇನ್ನಿತರ ಸಂದರ್ಭಗಳಿವೆ. ಆ ಶುಕ್ರವಾರ ದಿನಗಳಲ್ಲಿ ತಮ್ಮ ಸಮುದಾಯವನ್ನು ಅವರು ಜಾಗೃತಿಗೊಳಿಸಲು ಅದನ್ನೊಂದು 10 ನಿಮಿಷವಾದರೂ ಬಳಸಿದ್ರೆ ಪ್ರತಿಯೊಂದು ಮಸೀದಿಗಳಲ್ಲೂ ಅದು